ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಇಲ್ಲ ಎಂದು ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಲಾಗದೆ ಆಗಲಿ ಎಂದು ಹೇಳಿ ನಂತರ ಕೊರಗಿರುವುದು ಬಹುಶಃ ನಮ್ಮಲ್ಲಿ ಅನೇಕರ ಅನುಭವ. ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರದೆನ್ನುವ ವಿಶಾಲ ಮನೋಭಾವ, ವ್ಯಕ್ತಿತ್ವಕ್ಕೆ ಧಕ್ಕೆಯಾದೀತೆಂಬ ಧೋರಣೆ, ಸಂಬಂಧಗಳಿಂದ ತಿರಸ್ಕೃತನಾಗಬಹುದು ಎನ್ನುವ ಅಂಜಿಕೆ, ಸ್ನೇಹ ಕೆಡಬಾರದೆನ್ನುವ ಇಚ್ಛೆ, ಉದ್ಯೋಗದಲ್ಲಿ ತೊಡಕಾಗಬಹುದು ಎನ್ನುವ ಚಿಂತೆ, ಇವೇ ಮುಂತಾದ ಕಾರಣಗಳಿಂದಾಗಿ ಇಲ್ಲ ಎಂದು ಹೇಳಲಾಗದೆ ಆಗಲಿ ಎಂದು ಒಪ್ಪಿಕೊಂಡು ಕೊನೆಗೆ ಏಕಾದರೂ ಒಪ್ಪಿಕೊಂಡೆನೋ ಎಂದು ಹಳಹಳಿಸಿಕೊಳ್ಳುತ್ತೇವೆ. ಆದರೆ ಕೆಲವೊಮ್ಮೆ ಇಲ್ಲ ಎನ್ನುವುದು ಜೀವನದ ಅತ್ಯುತ್ತಮ ನಿರ್ಧಾರವಾಗಿರುತ್ತದೆ ಎನ್ನುತ್ತಾರೆ ಮನೋತಜ್ಞರು. ಅವರ ಪ್ರಕಾರ ಎಲ್ಲರನ್ನು ಸಂತೋಷಪಡಿಸುವ ಪ್ರಯತ್ನದಲ್ಲಿ ನಮ್ಮ ಮನಸ್ಸು, ಸಮಯ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು. ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರುವ ವಿಷಯಗಳಿಗೆ, ನಮ್ಮ ಮೌಲ್ಯಗಳಿಗೆ ವಿರುದ್ಧವಾದ ಬೇಡಿಕೆಗಳಿಗೆ, ನಮ್ಮ ಸಾಮರ್ಥ್ಯ ಮೀರಿದ ಹೊಣೆಗಾರಿಕೆಗಳಿಗೆ ಒಪ್ಪದೆ ಧೈರ್ಯವಾಗಿ ಇಲ್ಲ ಎನ್ನಲು ಕಲಿಯಲೇಬೇಕು. ನಮ್ಮ ಸಾಮರ್ಥ್ಯ ಮತ್ತು ಇತಿಮಿತಿಯ ಸ್ಪಷ್ಟ ಅರಿವು, ಪರಿಣಾಮಗಳ ಬಗ್ಗೆ ಪರಿಜ್ಞಾನ, ಪೂರ್ವಾಪರ ವಿವೇಚನೆ ಎಲ್ಲವೂ ಅಗತ್ಯ. ಇಲ್ಲ ಎನ್ನುವುದೇ ತೀರ್ಮಾನವಾದರೆ ನಿಷ್ಠುರವಾದರೂ ಚಿಂತೆಯಿಲ್ಲ, ನೇರವಾಗಿ ಹೇಳುವುದೇ ಲೇಸು. ಒಪ್ಪಿಕೊಂಡು ನಂತರ ಬೇಸರ, ನಿರಾಶೆ ಅನುಭವಿಸಿದ ನೂರಾರು ಉದಾಹರಣೆಗಳು ನಮಗೆ ಸಿಗುತ್ತವೆ. ಪ್ರಾಜ್ಞರೊಬ್ಬರು ಅಂತ್ಯ ನಿಷ್ಠುರಕ್ಕಿಂತ ಆದಿ ನಿಷ್ಠುರವೇ ವಾಸಿ ಎಂದು ಹೇಳಿರುವುದು ಇಲ್ಲಿ ಮನನೀಯ. ಕೆಲವು ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಆಗಲಿ ಎನ್ನದೆ ಗತ್ಯಂತರವಿರುವುದಿಲ್ಲ. ನಂತರ ಅಸಹನೆ ಕಾಡಿದರೂ ಸಹಿಸಿಕೊಳ್ಳಲೇಬೇಕು. ಆದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಇಲ್ಲ ಎಂದು ಹೇಳಲೇಬೇಕಾಗುತ್ತದೆ. ಅದರಲ್ಲೂ ಒಬ್ಬರಿಗೆ ಜಾಮೀನು ನೀಡುವುದಂತೂ ಅತ್ಯಂತ ಅಪಾಯಕರ. ಇಲ್ಲ ಎನ್ನುವುದು ನಿಮ್ಮ ನಿರ್ಧಾರವಾದರೆ, ಮಾನಸಿಕ ನೆಮ್ಮದಿಯೇ ಮುಖ್ಯವಾದರೆ, ಜಾಣತನದಿಂದ ಇಲ್ಲ ಎಂದು ಹೇಳುವುದೇ ಸೂಕ್ತ. ಸರಿಯಾದ ಸಮಯದಲ್ಲಿ ಹೇಳಿದ ಒಂದು ಇಲ್ಲ ನಮ್ಮ ಬದುಕಿನಲ್ಲಿ ಅನೇಕ ಅನಗತ್ಯ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತದೆ. ಹೌದು, ಕೆಲವೊಮ್ಮೆ ಇಲ್ಲ ಎನ್ನಲೇಬೇಕಾಗುತ್ತದೆ. ಹೌದಲ್ಲವೇ?